ಫ್ರೆಂಡ್ಸ್ ನೋಡಿ, ಇದು ಬೆಳಗೋಳ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಮಾಡ್ತಿರೋದು ಬಿಲ್ಡಿಂಗ್ 3551. ಹೊರಗಡೆ ಎಲ್ಲ ಪ್ಲಾಸ್ಟಿಂಗ್ ಇದೆ, ಔಟ್ ಸೈಡ್ ಮಾತ್ರ ಎಲಿವೇಶನ್ ಇದೆ. ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ. ಈ ಸ್ಪೇಸ್ ಡೋರ್ ಇದೆ, ಎಂಟ್ರಿ ಈ ಕಡೆಯಿಂದ ಸಿಗುತ್ತೆ ನಿಮಗೆ. ಎಂಟ್ರಿ ಬಂದ ತಕ್ಷಣ ಇದು ನಿಮಗೆ ವಾಲ್ ಸಿಗುತ್ತೆ. ವಾಲ್ ಬಂದ ತಕ್ಷಣ ನಿಮಗೆ ಬಾತ್ರೂಮ್ ಯಾವ ಪ್ಲೇಸಲ್ಲಿ ಇವಾಗ ಅದೇ ಪ್ಲೇಸಲ್ಲಿದೆ. ಅದ್ರ ಪಕ್ಕ ನಾವು ಒಂದು ಈಸ್ಟ್ ಫೇಸ್ಗೆ ಜಾಗದಲ್ಲಿ ಒಂದು ರೂಮ್ ಇದೆ. ಇದು ಗೆಸ್ಟ್ ಬೆಡ್ರೂಮು. ನಾರ್ತ್ ಫೇಸ್ಗೆ ಡೋರ್ ಇದೆ. ನಮಗೆ ಗೊತ್ತು ಅಂತ ಅಂದರೆ ನಮಗೆ ಎಂಟ್ರಿ ಈ ಥರ ಸಿಗುತ್ತೆ. ಎಂಟ್ರಿ ಈ ಥರ ಬಂದು ಇಲ್ಲಿ ಬಂದರೆ ಏನಾದ್ರು ರೂಮ್ ಪ್ರಕಾರ ಈ ವಾಲ್ನ ನಿಮಗೆ ನಾವು ಟಿ ವಿ ಕ್ಯಾಬಿನ್ ಮಾಡಿದ್ದೀವಿ. ಬೆಳಕು ಚೆನ್ನಾಗಿರಲಿ ಅಂತ 5 ಫ್ಲ್ಯಾಟ್ ಕಿಟಕಿ ಮಡಗಿದ್ವಿ ವಿತ್ ಅಟ್ಯಾಚು. ಹಂಗೆ ಬರ್ತು ಅಂದರೆ ನಿಮಗೆ ಇದು ಬಂದು ನಿಮಗೆ ಓಪನ್ ಕಿಚನ್ನು. ಇದು ನೋಡಿ, ಅದೊಂದು ಮಾಸ್ಟರ್ ಬೆಡ್ರೂಮ್ದು ಒಂದು ಡೋರು. ಇದು ಪೂಜಾ ರೂಮು. ಹಂಗೆ ಬಂದರೆ ಇದು ರೂಮ್ ನಂಬರ್ 2. ಇದು ಗೆಸ್ಟ್ ಬೆಡ್ರೂಮ್ ಥರ ಮಾಡ್ಕೋಬೋದು. ಹೀಗೆ ಬಂದರೆ ನಿಮಗೆ ಇದು ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ. ಮಾಸ್ಟರ್ ಬೆಡ್ರೂಮಲ್ಲಿ ನೋಡಿ, ಇದು ವಾರ್ಡ್ರೋಬ್ಗೋಸ್ಕರ ಓನರ್ ಥರ ಮಾಡಿಕೊಟ್ಟಿರೋದು. ಕ್ಯೂರಿಂಗ್ ಬೇಕಾಗುತ್ತೆ. ಹಾಗೇ ಅಟ್ಯಾಚ್ ಬಾತ್ರೂಮು. ಇದು ಬಂದು ವಾರ್ಡ್ರೋಬ್ಸ್ ಸಮೇತ ಕಾಣಿಸ್ತಾ ಇರೋ ಥರ ಇಂಟೀರಿಯರ್ ಮಾಡಬೇಕು. ನೋಡಿದ್ದು ಅದಾದಮೇಲೆ ಫುಲ್ಲು ಆ ಥರ ಮಾಡಿದ್ವಿ. ಹಂಗೆ ಬಂತು ಅಂದರೆ ನಿಮಗೆ ಇದು ಬಿಟ್ಟು ಇಲ್ಲಿ ಹಿಂದೆ ಕಾಂಪೌಂಡ್ ಬರೋದಿದೆ. ಕಾಂಪೌಂಡ್ ಬಂದರೆ ಇದನ್ನು ಯುಟಿಲಿಟಿ ಥರ ಮಾಡ್ಬೋದು. ನೋಡಿ, ಕಿಚನ್ನು, ಓಪನ್ ಕಿಚನ್ನು ಮತ್ತು ಡೈನಿಂಗ್ ಹಾಲ್ ಯಾವ ಥರ ಬರುತ್ತೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇದರ ವೀಡಿಯೋನ ನೆಕ್ಸ್ಟ್ ಪ್ರೋಸೆಸ್ ಮಾಡಿದಾಗ ಹಾಕ್ತೀನಿ. ನೋಡಿ, ಸೀಲಿಂಗೆಲ್ಲ ಓದೋದಕ್ಕೆ ನಮ್ಮ ಪ್ರಕಾರ ಸುಣ್ಣ ಹಾಕಿದ್ದೀವಿ, ತಿಳಿ ಸುಣ್ಣ. ಇದು ಫುಲ್ಲು ಡೋರ್ಗಳು 9/4 ಸೈಡಲ್ಲಿ ಮಾಡಿರೋದು. ನೋಡ್ಕೊಳ್ಳಿ, ಇದಕ್ಕೆ ಮೆಟ್ಲು ಇದು ಕೊಟ್ಟಿದ್ದೀವಿ ಅಂತ ಅಂದರೆ ಎಲ್ಲ ಫುಲ್ ಬೋರ್ವೆಟ್ಟು ವಾಟರ್ಸ್ ಬರುತ್ತೆ. ಇಲ್ಲಿ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ನಡೀತಿದೆ. ಓನರ್ ರಿಕ್ವೈರ್ಮೆಂಟ್ ಪ್ರಕಾರ ಸ್ಟೇರ್ ಕೇಸ್ನ ಈ ಸ್ಪೇಸ್ ಕೊಟ್ಟಿದ್ದೀವಿ. ಮಂಡ್ಯಲ್ಲಿ ಮೂರು ಅಡಿ ಮತ್ತು 6 ಅಡಿಲಿ ಒಂದು ಸ್ಟೇರ್ ಕೇಸ್ ಕೊಟ್ಟಿದ್ದೀವಿ. ನೋಡಿ, ಇವೆಲ್ಲ ಫುಲ್ಲು ಎಲ್ಲ ಎಲಿವೇಶನ್ ಪರ್ಪಸ್ಗೋಸ್ಕರ ಮಾಡಿರೋದು. ಹಂಗೇನು ಒಂದು ರಿಕ್ವೈರ್ಮೆಂಟ್ಗೋಸ್ಕರ ಮೇಲ್ಗಡೆ ಒಂದು ರೂಮ್ ಮಾಡ್ತೀವಿ. ಈ ಸ್ಪೇಸ್ ಹಂಗೆ ಸೇಮ್ ಕೆಳಗಡೆ ಏನು ನೋಡಿದ್ರೆ ಅದೇ ರೀತಿ ಮೇಲ್ಗಡೆ ಸ್ವಲ್ಪ ಕಾಸ್ಟಿಂಗ್ ಕಮ್ಮಿ ಅಟ್ಯಾಚ್ ಬಾತ್ರೂಮ್ ಮುಟ್ಟಿದ್ದು ಅದೇ ರೀತಿ ನೋಡಿ. ಇದು ಫುಲ್ ಎಲಿವೇಶನ್ ಪರ್ಪಸ್ ಮಾಡಿರೋದು. ನೆಕ್ಸ್ಟು ಪ್ಲಾಸ್ಟಿಂಗ್ ಹಾಕಿದ್ದು. ಪಕ್ಕದ್ದು ನಾವೇ ಮಾಡ್ತಿರೋ ಬಿಲ್ಡಿಂಗ್ನ ಅದನ್ನು ಪ್ಲಾಸ್ಟಿಂಗ್ ಕಂಪ್ಲೀಟ್ ಆಗಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಯಾವ ರೀತಿ ಇದೆ